ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ತಾ, ಯಾವ ಜಗನ್ಮಾತೆಯಾಗಿರ್ತಕ್ಕಂಥ ದಾನ ಚಿಂತಾಮಣಿ ಅಥವಾ ದಾನ ದಾಸೋಹಿ ಆಗಿರ್ತಕ್ಕಂಥ ಗುಡ್ಡಾಪುರದ ದಾನಮ್ಮ ದೇವಿಯ ಚೇತನಕ್ಕೆ ಹಣೆಮಣೆದು ಮಹಾಮಹಿಮನಾದ ಮಾರುತೀಶನಲ್ಲಿ ಮತ್ತು ಸೇರಿರುವಂತಹ ಎಲ್ಲ ತಾಯಿ ಬಳಗದಲ್ಲಿ ದಿನಂಪ್ರತಿಯಾಗಿ ಸುಂದರವಾದ ಸಂಗೀತದೊಂದಿಗೆ ನಮ್ಮನ್ನೆಲ್ಲ ರಂಜನೆಯನ್ನು ಮಾಡ್ತಾ ಇರುವಂತಹ ಶ್ರೀ ಮಹಾಂತೇಶ್ ನಾಗೋಜಿ ಗವಾಯಿಗಳವರೇ, ಮತ್ತು ಈ ಸಮಾರಂಭದಲ್ಲಿ ಸುಂದರವಾದ ತಬಲಾ ಸಾಥನ್ನ ನೀಡ್ತಾ ಇರುವಂತಹ ಶ್ರೀ ಶಂಕರ್ ಹುಣಸಗಿ ಅವರೇ, ವೇಳೆಗೆ ಸರಿಯಾಗಿ ಆಗಮಿಸ್ತಾ ಇರುವಂತ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣವು ಶರಣಾರ್ಥಿಗಳು. ನಾವೆಲ್ಲ ಮಹಿಮಾ ಪುಂಗವರಾಗಿರ್ತಕ್ಕಂಥ ದಾನಮ್ಮನ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಒಬ್ಬ ಹೆಣ್ಣು ಮಗಳಾಗಿ ಹುಟ್ಟಿ ಜಗತ್ತಿನ ಕಣ್ಣನ್ನ ತೆರೆಸುವಂತ ಕಾರ್ಯ ಮಾಡಿದವರು ಯಾರು ಅಂತ ಕೇಳಿದ್ರೆ 12ನೇ ಶತಮಾನದ ಶರಣರು. ಅವರಲ್ಲಿ ಕೇವಲ 35 ಮಂದಿ ಶರಣೆಯರಿದ್ರು. 35 ಮಂದಿ ಅದ್ಭುತವಾದಂತಹ ಅನುಭವವನ್ನ ಮಾಡಿ ಹೋಗಿರ್ತಕ್ಕಂಥವರು ಅವರು. ಆ ಮಾಲಿಕೆಯಲ್ಲಿ ಯಾರು ಅಂತ ಕೇಳಿದ್ರೆ ಗುಡ್ಡಾಪುರದ ಗುಡ್ಡವೇ ಅಂತ ಹೇಳಿ ಶಿಲಾಶಾಸನಗಳಲ್ಲಿ ಕರೆಸಿಕೊಂಡಿರ್ತಕ್ಕಂಥ ದಾನಮ್ಮ ತಾಯಿ, ಅಥವಾ ಈಗ ಸದ್ಯ ಲಿಂಗಮ್ಮ ತಾಯಿ. ನಿನ್ನೆ ಲಿಂಗಮ್ಮ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ ಶಿವಪುರಕ್ಕೆ ಬಂದಾಳ. ಶಿವಪುರದಲ್ಲಿ ಬಂದು ಆ ದೇವಾಲಯವನ್ನ ನೋಡಿ ಆನಂದವಾಗಿ ಆ ದೇವಾಲಯದ ಲಿಂಗದಲ್ಲಿ ಯಾರಿಗೆ ದರ್ಶನವನ್ನು ಕೊಟ್ಟಾಳ ಅಂತ ಕೇಳಿದ್ರೆ ತನ್ನ ತಂದೆ ತಾಯಿ ಆಗಿರ್ತಕ್ಕಂಥ ಅನಂತರಾಯ ಶಿರಸಮ್ಮನವರಿಗೆ ದರ್ಶನವನ್ನ ಕೊಟ್ಟಿದ್ದಾಳ. ಆ ಹುಡುಗರು ದರ್ಶನವನ್ನು ಕೊಟ್ಟಿದ್ದಾಳ. ಲಿಂಗದಲ್ಲಿ ಯಾರನ್ನು ಕಂಡಾಳ ಅಂತ ಕೇಳಿದ್ರೆ ತಮ್ಮ ತಂದೆ ತಾಯಿಯನ್ನ ಕಂಡು ಅವರಿಗೆ ದರ್ಶನವನ್ನ ಕೊಟ್ಟು, ಅಪ್ಪ ನನ್ನ ನೆನಪು ಬಂದ್ರೆ ಒಂದು ಮೂರ್ತಿಯನ್ನು ಮಾಡ್ರಿ, ಆ ಮೂರ್ತಿಯಲ್ಲಿ ನನ್ನನ್ನ ಕಾಣ್ರಿ ಅಂತ ಹೇಳಿ ಯಾರಿಗೆ ಹೇಳ? ತಾಯಿ ತಂದೆಗೆ ಹೇಳಲ್ಪಟ್ಟಿದ್ದಾಳ. ಅವರಪ್ಪ ಅನಂತರಾಯ ಸುಂದರವಾದಂತ ಮೂರ್ತಿಯನ್ನ ಕಡೆದು ಮೂರ್ತಿಯಲ್ಲಿ ಮಗಳನ್ನ ಕಂಡಿದ್ದಾನೆ, ಕಾಣ್ತಾ ಇದ್ದಾನೆ. ಯಾವಾಗ ಮಗಳ ನೆನಪಾಕಳಲ್ಲ ಅವಾಗ ಮೂರ್ತಿಯನ್ನ ನೋಡುದು, ಮೂರ್ತಿಯೊಂದಿಗೆ ಮಾತಾಡುದು. ಮೂರ್ತಿಯಲ್ಲಿ ಯಾರು ಮಾತಾಡ್ತಿದ್ರು ಅವರೊಂದಿಗೆ? ಲಿಂಗಮ್ಮ ಮಾತಾಡ್ತಾ ಇದ್ಲು. ಹೀಗೆ ಅವರ ಬದುಕು ಅನ್ನುವಂಥದ್ದು ಏನಾಗಿದೆ ಅಂತ ಸುಂದರವಾಗಿ ಆ ದೇವಾಲಯದಲ್ಲಿ ತಂದೆ ತಾಯಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಲಿಂಗಮ್ಮ ಆನಂದವಾಗಿ ಕುತ್ಕೊಂಡಾಳ. ಆ ಗುಡಿಯಾಗ ಕುತ್ಕೊಂಡಾಗ ಅಲ್ಲೊಬ್ಬ ಮಹಾಶಯರು ಬರ್ತಾರೆ, ಒಬ್ಬ ಸಾಧಕರು ಬರ್ತಾರೆ, ಒಬ್ಬ ಜ್ಞಾನಿಗಳು ಬರ್ತಾರೆ. ಅವರು ಯಾರು ಅಂತ ಕೇಳಿದ್ರೆ
ಅವ್ರ ಹೆಸರು ಏನು ಅಂತ ಕೇಳಿದ್ರೆ ಆತ್ಮವಾನ್ ಆಮುಗಯ್ಯ ಆಮುಗಯ್ಯ ಅಂತ ಹೇಳಿ ಒಬ್ಬ ಶರಣರು ಬಂದ್ರು. ಈ ತಾಯಿಯನ್ನು ನೋಡಿದ್ರು. ಯಾರನ್ನ? ಕೂತಿದ್ಲಲ್ಲ ಲಿಂಗಮ್ಮ. ಆ ಲಿಂಗಮ್ಮನನ್ನ ನೋಡ್ತಾರೆ. ನೋಡಿದಾಗ ಅನಿಸ್ತದೆ ಸತ್ಯಲೋಕದಿಂದ ಬಂದಂತ ಸರಸ್ವತಿಯೋ, ವೈಕುಂಠದಿಂದ ಬಂದ ಲಕ್ಷ್ಮಿಯೋ, ಶಿವಲೋಕದಿಂದ ಬಂದ ಪಾರ್ವತಿಯೋ, ಯಾರು ಉಳುಕಿ? ಎಷ್ಟು ಅದ್ಭುತವಾಗಿ ಕೂತ್ಕೊಂಡಾಳೆ, ಎಷ್ಟು ಸುಂದರವಾಗಿದ್ದಾಳೆ. ಏನು ಇವಳ ಆ ಆಧ್ಯಾತ್ಮದ ತೇಜಪುಂಜ, ಅವಳ ಕಣ್ಣು ಏನು, ಅವಳ ಸಾಧನೆ ಏನು, ನೋಡ್ಲಿಕ್ಕೆ ಅಪರೂಪದ ವ್ಯಕ್ತಿತ್ವ ಇದೆ ಅಲ್ಲಿ ಇವಳಲ್ಲಿ. ಏನಕ್ಕೆ ವಿಚಿತ್ರ ಅಂತ ಹೇಳಿ ನೋಡಿ ಬಂದಿರ್ತಕ್ಕಂತ ಆಮುಗಯ್ಯನವರಿಗೆ ಕೈ ಮುಗಿತಾರೆ. ಶರಣು ಶರಣಾರ್ಥಿ ತಾಯಿ. ಯಾರಿಗಂತಾರೆ? ಆಮುಗಯ್ಯನವರು ಲಿಂಗಮ್ಮ ಕುಂತಾಳಲ್ಲ, ಲಿಂಗಮ್ಮನ ಏನಂತಾರೆ? ಶರಣು ಶರಣಾರ್ಥಿ ತಾಯಿ ಅಂತ ಹೇಳಿ ಕೈ ಮುಗಿದ್ದಾರೆ. ಶರಣು ಶರಣಾರ್ಥಿ ಅಪ್ಪನವ್ರೆ ಅಂತ ಹೇಳಿ ಲಿಂಗಮ್ಮ ಮರಳಿ ಆಮುಗಯ್ಯನವರಿಗೆ ಕೈ ಮುಗಿದಿದ್ದಾರೆ. ಇಬ್ಬರದು ಪರಿಚಯ ಇಲ್ಲ. ಪರಿಚಯ ಇಲ್ಲ ಅಂತ ಕೇಳಿದ್ರೆ ಕೈ ಮುಗಿಯಾಕ ಬಂದಿರೋದೇ. ನಿನ್ನ ಹೃದಯದಲ್ಲಿ ಶಿವ ಅದಾನ, ಆ ಶಿವನಿಗೆ ನಮಸ್ಕಾರ ಅಂದಂಗಾಯ್ತು. ನನ್ನ ಹೃದಯದಲ್ಲಿ ಶಿವ ಅದಾನ, ಅವನಿಗೆ ನಮಸ್ಕಾರ ಅಂದಂಗಾಯ್ತು. ಶಿವ ಶಿವನಿಗೆ ನಮಸ್ಕಾರ ಮಾಡ್ದಂಗಾಗ್ತದೆ, ಶಿವ ಶಿವನಿಗೆ ನಮಸ್ಕಾರ ಮಾಡ್ದಂಗಾಗ್ತದೆ. ಏ ಏ ಇಲ್ಲೇ ಡ್ಯಾನ್ಸ್ ಮಾಡ್ತಾರೆ ನಿಮ್ಮ ಮೂರನ್ ಮಕ್ಕಳು. ಅವನ್ ಡ್ಯಾನ್ಸ್ ನೋಡಿ ಪುರಾಣ ಮರೀತ ನನಗೆ. ಏನ್ ಹೇಳಾಕತ್ತಿದ್ನಲ್ಲ, ಏನ್ ಹೇಳಾಕತ್ತಿದ್ರಿ ಅವಾಗ? ನಿಮಗೂ ನೆನಪಾಗ್ತದೆ. ಶರಣು ಶರಣಾರ್ಥಿ ಅಂತಂದ್ರು. ಹೌದಲ್ಲ? ಏ ಹುಡುಗರ, ಏ ಕುಂದಿರ್ತೀರಿ ನೀವು? ಒಬ್ರು ಯಾರು ಬರೀಲ್ಲ? ಏ ಕಿರಣ ನೋಡ, ಅವ ಕಿರಣ ಸಣ್ಣ ಹುಡುಗಿದ್ದಂಗ ಅದ. ಒಟ್ಟ ಗಲಾಟರ್ ಮಾಡ್ಲಿ, ಅವ್ರು ಅಟಾಂಬಂಬರ್ ಹಾರಿಸ್ಲಿ, ನಿಮ್ ಪುರಾಣ ನೀವು ಹೇಳ್ರಿ ಅಂತ ನಾವು. ಅವ್ ಕಾಟ ನಮ್ ಕಾಟ, ಏನ್ ಮಾಡೋದು? ಇರ್ಲಿ. ಶರಣು ಶರಣಾರ್ಥಿ ತಾಯಿ ಅಂತಾನೆ ಅಂದಾಗ ತಾಯಿಯು ಕೂಡ ಏನಂತಾಳ ಅಂತ ಕೇಳಿದ್ರೆ ಲಿಂಗಮ್ಮ ಅಪ್ಪ ಅವ್ರ ಶರಣು ಶರಣಾರ್ಥಿ. ಶರಣು ಅಂದವರಿಗೆ ಏನಿಲ್ಲ? ಮರಣವಿಲ್ಲ, ಮರಣವಿಲ್ಲ. ಯಾವಾಗ್ಲೂ ಬಾಕೊಂಡಿರ್ಬೇಕಂತ ಮನುಷ್ಯ. ಹೆಂಗ? ಕೈ ಮುಗಿದಿರ್ಬೇಕಂತ, ಶಿರಾ ಬಾಗಿರ್ಬೇಕಂತ. ಮುಗಿದ ಕೈ ಬಾಗಿದ ತಲೆ ಇದ್ರೆ ಅವ್ರ ಬದುಕು ಬಂಗಾರವಾಗಿರ್ತದ, ಬಂಗಾರ ಆಗಿರ್ತದ. ಅದನ್ನ ನೆನ್ಪಿಟ್ಕೋಬೇಕು ಯಾವಾಗ್ಲೂ. ಯಾವಾಗ್ಲೂ ನಾವು ಬಾಕೊಂಡಿರ್ಬೇಕು ಅಂದ್ರೆ ಬಗ್ಗೆ ನಿಂತಿರ್ಬೇಕಂತ ಎದಿರಿ ಮತ್ ನೀವು. ಹಂಗಲ್ಲ ಹೇಳ, ವಿನಯ ಇರ್ಬೇಕು ನಮ್ಮೊಳಗ. ಏನ ವಿನಯ ಇರ್ಬೇಕು. ದೊಡ್ಡವ್ರು ಕಂಡಾಗ ದೊಡ್ಡವ್ರಪ್ಪ ಶರಣು ಶರಣಾರ್ಥಿ. ಅವ್ರು ನಿಮ್ ಪರಿಚಯ ಇರ್ಲಿ ಇರ್ಲಿ, ಅವ್ರ ನಮಸ್ಕಾರ. ಏನು ಆಗೋದಿಲ್ಲ ಅದು. ನೋಡಿ ಇಲ್ಲಿ ಬಾಗಿದಾಳೆ ಅವ್ರ. ನಿಮ್ಗೆ ನಾವೊಂದು ಪ್ರಶ್ನೆಯನ್ನು ಕೇಳಬಹುದೇ ಅಂತಾರೆ. ನಿಮ್ಗೊಂದು ಪ್ರಶ್ನೆಯನ್ನು ಕೇಳಬಹುದೇ? ಏ ಏ ನಿನಗೆ ಇಲ್ಲಿ ಏನ್ ನಡೆದ್ ಗೊತ್ತಾಗಲ್ಲ? ಅವ್ರೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಒಂದು ಪ್ರಶ್ನೆಯನ್ನು ಕೇಳಬಹುದೇ ಅಂತಾರ ಅಮುಗಯ್ಯನವರು. ಅಪ್ಪ ಅವ್ರೆ ಕೇಳ್ಬಹುದು, ಕೇಳ್ಬಹುದು. ನೀವು
ನೀವು ವೃದ್ಧರಿದ್ದೀರಿ, ಜ್ಞಾನವೃದ್ಧರಿದ್ದೀರಿ, ವಯೋವೃದ್ಧರಿದ್ದೀರಿ, ಆಚಾರವಂತರದಿರಿ, ವಿಚಾರವಂತರದಿರಿ. ನಿಮ್ಮನ್ನು ನೋಡಿದ್ರೆ ಹಂಗ ಅನಿಸ್ತದ. ಮುಖ ನೋಡಿದಾಗ ಹಂಗ ಅನಿಸ್ಬೇಕು. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರ. ಮುಖ ನೋಡಿದಾಗ ಅರ್ಥ ಆಗ್ತದೆ ಅಂತ ಮನುಷ್ಯಂದು. ಮುಖ ನೋಡಿದಾಗ ಇವ ಹಿಂಗ್ ವಿಚಾರ ಮಾಡಾಕತ್ತಾನ ಅಂತ ಹೇಳಿ ಅನಿಸ್ತದಂತ. ಮುಖ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್. ಮುಖ ಮನಸ್ಸಿನ ಕನ್ನಡಿ. ಮನಸ್ಸು ಹೆಂಗಿದೆ ಅನ್ನುವಂಥದ್ದನ್ನ ಯಾವ್ದು ಹೇಳ್ತದ ಅಂತ ಕೇಳಿದ್ರೆ ಮುಖ ಹೇಳ್ತದ, ಮುಖ ಹೇಳ್ತದ. ಅದಕ್ಕೆ ಇಲ್ಲಿ ದಾನೇಶ್ವರಿ ಲಿಂಗಮ್ಮ ತಾಯಿ ಅಂತಾಳ, ಅಭ್ಯಂತರ ಇಲ್ಲ ಅಂದ್ರೆ ಅಪ್ಪ ಅವ್ರೆ ನಿಮ್ಮ ಹೆಸರೇನು ಅಂತ ಹೇಳಿ ಕೇಳಬಹುದೇ ಅಂತಂದು. ಇಲ್ಲಪ್ಪ, ನನ್ನ ಹೆಸರು ಲಿಂಗಮ್ಮ. ಲಿಂಗಮ್ಮ ಅಂತಾರೆ. ನನ್ನ ಹೆಸರು ಉಮರಾಣಿ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮರಾಣಿ ಅನ್ನುವಂತ ಗ್ರಾಮ. ನಮ್ಮಪ್ಪ ಅನಂತರಾಯ, ನಮ್ಮ ತಂದೆ ಅನಂತರಾಯ, ಶಿರಸಮ್ಮ ನಮ್ಮ ತಾಯಿ. ನಾ ಎದಕ್ಕೆ ಬಂದೀನಿ ಅಂತ ಕೇಳಿದ್ರೆ, ಇಲ್ಲಿ ಯಾಕೆ ಬಂದು ಕುಂತೀನಿ ಗುಡಿಯಾಗ ಅಂತ ಕೇಳಿದ್ರೆ, ನಾನು ಅಲ್ಲಿಂದ ಪಾದಯಾತ್ರೆ ಮಾಡ್ತಾ ಮಾಡ್ತಾ ಯಾರು ನೋಡಾಕ್ ಹೊಂಟೀನಿ ಅಂತ ಕೇಳಿದ್ರೆ ಬಸವಣ್ಣವ್ರನ್ನ ನೋಡಾಕ್ ಹೊಂಟೀನಿ, ಬಸವಣ್ಣವ್ರನ್ನ ಮಾತಾಡ್ಸಕ್ ಹೊಂಟೀನಿ. ನೋಡ್ಬೇಕಾಗ್ಯದ ಅಪ್ಪನವರನ್ನ ನೋಡಿ ನೋಡಿ ಆನಂದ ಪಡಬೇಕಾಗ್ಯದ. ಅದಕ್ಕೆ ನಾನು ಕಲ್ಯಾಣಕ್ಕೆ ಹೊಂಟೀನಿ ಅಂತಾರೆ. ಹೌದಾ ನೀವು? ಅಪ್ಪನವರು ಬಹಳ ದೊಡ್ಡವರು. ಎಲ್ಲೆಲ್ಲಿ ಆಸೆ ಬಂದ್ರಿ ಅಂತ ಕೇಳಿದ್ರು. ಎಲ್ಲ ಹೇಳಿದ್ರು. ಯಪ್ಪ, ನಾ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಸೊಲಾಪುರಕ್ಕೆ ಹೋದೆ, ಸಿದ್ದರಾಮನ ಹತ್ರ ಹೋದೆ. ಸಿದ್ದರಾಮ ನನ್ನನ್ನು ಏನ್ ಮಾಡಿದ? ಆಗಿತ್ತಲ್ಲ ಘಟನೆ, ಹೇಳಿದ್ನಲ್ಲ. ಸಿದ್ದರಾಮ ನನ್ನನ್ನ ತನ್ನ ಊರನ್ನ ಬಿಟ್ಟು ಹೊರಗೆ ಹಾಕ್ಯಾನ. ಅವ ಭವಿ ಕೊಳ್ಳಾಗ ಲಿಂಗ ಕಟ್ಕೊಂಡಿಲ್ಲ. ಅದಕ್ಕೆ ಭವಿ ನನ್ನನ್ನು ಊರು ಬಿಟ್ಟು ಏನ್ ಮಾಡ್ಯಾರ? ಹೊರಗೆ ಹಾಕ್ಯಾನ, ಹೊರಗೆ ಕಳಿಸ್ಯಾನ. ನಾ ಬಂದೆ, ನಿನಗೂ ಹೊರಗೆ ಹಾಕ್ಯಾನ ಯವ್ವ ಅಂದ. ಯಾರು? ಆಮಗೈನವರು. ಅವ್ರ ಕಥೆಯನ್ನ ಹೇಳಾಕತ್ತಾರೆ. ಏನಂತ ಹೇಳಿ, ನಾನು ಮಹಾರಾಷ್ಟ್ರದ ಪುಳಜದಿಂದ ಬಂದೆ. ಅವ್ರದ್ದು ಹೇಳ್ತಾರೆ, ಆಮಗೈನವ್ರು ಹೇಳ್ತಾರೆ, ನಾನು ಮಹಾರಾಷ್ಟ್ರದ ಪುಳಜದಿಂದ ಬಂದೆ. ನನ್ನ ಹೆಂಡತಿ ಹೆಸರು ವರದಾನಿ. ಆಕಿನ ಕರ್ಕೊಂಡು ನಾ ಎಲ್ಲಿ ಬಂದೆ ಅಂತ ಕೇಳಿದ್ರೆ, ನಾ ನೇಕಾರಿಕೆಯನ್ನು ಮಾಡ್ತೀನಿ, ಬಟ್ಟಿಯನ್ನ ನೇಯುವಂತ ಕೆಲಸವನ್ನ ಮಾಡ್ತೀನಿ. ಬಟ್ಟಿ ನೇಕಾರಿಕೆ ನನ್ನ ಕೆಲಸ ಇದೆ. ಆ ಬಟ್ಟಿ ನೇಯ್ತಾ ನಾ ಸಂದಲಾಪುರದಲ್ಲಿದ್ದೆ. ಒಂದು ದಿನ ಸಿದ್ದರಾಮ ಏನು ಮಾಡಿದ ಅಂತ ಕೇಳಿದ್ರೆ, ಮನೆಗೆ ಭತ್ತವನ್ನ ಗೋಧಿಯನ್ನ ಕುಟ್ಟಲಿಕ್ಕೆ ಕಳಿಸಿಕೊಟ್ಟ. ಏನ್ರಿ? ಸಿದ್ದರಾಮನ ಪರ್ವನ್ನ ಮಾಡಬೇಕಾಗಿತ್ತು. ಅದಕ್ಕೆ ಗೋಧಿಯನ್ನ ಕುಟ್ಟಿ ಪಾಯಸ ಮಾಡ್ಲಿಕ್ಕೆ ಗೋಧಿ ಕುಟ್ಟಾಕ ಕಳಿಸಿಕೊಟ್ಟ. ಅವನ ದೂತರೆಲ್ಲ ತಗೊಂಡು ಬಂದ್ರು ಗೋಧಿಯನ್ನ. ಯಾರು ಹೇಳಕತ್ತಾರ ಇದನ್ನ? ಯಾರು ಹೇಳಕತ್ತಾರ? ಅವರ ಯಾರು ಹೇಳಕತ್ತಾರ್ರಿ? ಯಾರು ಹೇಳಕತ್ತಾರ್ರಿ? ಯವ್ವ ಜೋರಾಗ ಹೇಳ್ರಿ. ಯಾರು ಹೇಳಕತ್ತಾರ್ರಿ? ಗಂಗಮ್ಮ. ಯಾರು ಹೇಳಕತ್ತಾರ? ಲಿಂಗಮ್ಮನಿಗೆ ಆತ್ಮವಾನ ಆಮುಗೈನವ್ರು ಹೇಳಕತ್ತಾರ. ಹೌದಲ್ಲ? ನೆನಪಿಟ್ಕೋರ. ಆಮಗೈನವ್ರು ಹೇಳಕತ್ತಾರೆ, ನಾನು ಮಹಾರಾಷ್ಟ್ರದ ಪುಳದಿಂದ ನನ್ನ ಹೆಂಡತಿಯಾಗಿರ್ತಕ್ಕಂಥ ವರದಾನಿಯನ್ನು ಕರ್ಕೊಂಡು ಬಂದು ಸಿದ್ದರಾಮನ ರಾಜ್ಯದಲ್ಲಿ ನಾನು ಬಟ್ಟೆಯನ್ನು ನೇಯುವ ಕೆಲಸವನ್ನು ಮಾಡ್ತಾ ಇದ್ದೆ. ನೇಯ್ಯ ಮುಂದವ ಏನ್ ಮಾಡಕತ್ತಿದ್ದ? ಆ ಮಲ್ಲಿಕಾರ್ಜುನನನ್ನು ಒಲಿಸ್ಕೊಂಡು ಬಂದಿದ್ದ. ಎಲ್ಲಿಂದ? ಶ್ರೀಶೈಲದಿಂದ ಮಲ್ಲಿಕಾರ್ಜುನನನ್ನು ಕರ್ಕೊಂಡು ಬಂದಿದ್ದ. ಇಲ್ಲಿ ಪರ್ವ ಮಾಡಕತ್ತಿದ್ದ ಮಲ್ಲಿಕಾರ್ಜುನನ ಸ್ಥಾಪನೆ ಮಾಡಿ. ಅವಾಗ ಅವರ ದೂತರಿಂದ ಏನ್ ಮಾಡಿದ ಅಂತ ಕೇಳಿದ್ರೆ, ಗೋಧಿಯನ್ನು ಪಾಯಸ ಮಾಡ್ಲಿಕ್ಕೆ ಕುಟ್ಟಾಕ್ ಕಳಿಸ್ಕೊಟ್ಟ. ಏನ್ ಕಳಿಸ್ಕೊಟ್ಟ? ಗೋಧಿ. ಇವತ್ತು ನಿಮಗೂ ಗೋಧಿ ಪಾಯಸ ಐತಿ. ಈಗ ಊಟ ಆದ ಗುಟ್ಲೆ ಅದು ಪುರಾಣ ಕೇಳಕ್ಕೆ ಏನೈತಿ? ಹಾಲುಗ್ಗಿ. ಮತ್ತ ಆ ಕಡೆ ಹೊಳೆ ಕುಂತೀರಿ ಎಲ್ಲಾರ. ಇರ್ಲಿ, ಹಿಂದೆಗಳೈತಿ. ಯಾಕ್ರಿ ಗವಾಯಿಗಳ? ನೋಡ್ರಿ, ಇವತ್ತು ಹುಗ್ಗಿ ಐತಿ. ಹುಗ್ಗಿ ಮಾಡ್ಬೇಕಂತೇಳಿ ಗೋಧಿ ಕುಟ್ಟಾಕ್ ಕಟ್ ಕಳಿಸ್ಯಾನ. ನಾ ಏನ್ ಮಾಡಿದೆ ಅಂತ ಕೇಳಿದ್ರೆ, ಅವ್ನು ಗೋಧಿ ಕುಟ್ಲಿಲ್ಲ. ನಾನು ಸಿದ್ದರಾಮ್ ಕೊಟ್ಟು ಕಳಿಸಿದ್ನಲ್ಲ, ಗೋಧಿ ಕುಟ್ಲಿಲ್ಲ. ಯಾಕೆ ಕುಟ್ಲಿಲ್ಲ ಅಂತ ಕೇಳಿದ್ರೆ, ಅವ್ನು ಲಿಂಗ ಕಟ್ಕೊಂಡಿರ್ಲಿಲ್ಲ.
ಲಿಂಗ ಕಟ್ಕೊಂಡಿರ್ಲಿಲ್ಲ. ಅದಕ್ಕೆ ನಾನು ಬವಿಯ ಕೈಯಂದು ಅದು ಆಹಾರ, ಲಿಂಗ ಕಟ್ಟಿದವನ ಕೈಯಂದು ಅದು ಏನು ಅಂತ ಕೇಳಿದ್ರೆ ಪ್ರಸಾದ. ಬವಿಯ ಕೈಯ ಕೂಳನ್ನು ಮುಟ್ಟೆ ಅಂತ ಹೇಳಿ ನಾ ಮುಟ್ಲಿಲ್ಲ, ಅದನ್ನು ಹೋಗಿ ದೂತರು ಯಾರಿಗೆ ಹೇಳಿದ್ರು ಅಂತ ಕೇಳಿದ್ರೆ ಸಿದ್ದರಾಮನಿಗೆ ಹೇಳಿದ್ರು. ಸಿದ್ದರಾಮ ಏನು ಮಾಡಿದ ಅಂತ ಕೇಳಿದ್ರೆ, ನನ್ನ ರಾಜ್ಯದಲ್ಲಿದ್ದು ನನ್ನ ಮಾತನ್ನ ಕೇಳಿದವ ಯಾರು, ನನ್ನ ಈ ರಾಜ್ಯದಿಂದ ಗಡಿಪಾರು ಮಾಡ್ರಿ ಅಂತೇಳಿ ಆಜ್ಞೆಯನ್ನು ಮಾಡಿದ. ಆಜ್ಞೆಯನ್ನು ಮಾಡಿದಾಗ ನಾವು ನಮ್ಮ ಎಲ್ಲಾ ಸಾಮಾನು ಇದ್ವಲ್ಲ ಮನ್ಯಾಗ, ಕೊಡ ಬಕೆಟ್ ಅವು ಏನಿರ್ತಾವಲ್ಲ ಎಲ್ಲ, ಕೊಡಬಿಗಿ ಇದು ಏನ್ ಬಡಿತಿರ್ಲಿ ಏನಂತಿರ್ಲಿ, ಏನಂತಿರದಕ್ಕೆ ಏನ್ರಿ ಕೊಡಲಿಗಿ, ಬೆಲ್ಲುಣಿಗಿ, ಗಂಡನ ಹೊಡಿದಿರ್ತೈತಲ್ಲ ಬೆಲ್ಲುಣಿಗಿ, ಬೆಲ್ಲಣಿಗಿ ಮತ್ ಚುಚುಗ ತವೆ ಬೊಗೋಣಿ ಏನೇನಂತಿರೋಡು ಎಲ್ಲ 3 ಗಂಟೆ ಮಾಡಿದ್ಲಿಕ್ಕೆ. ಯಾರು ವರದಾನಿ 3 ಗಂಟೆ ಮಾಡಿದ್ಲು. ಯಾವ್ಯಾವ ವಜ್ಜಿದ್ವು ಒಂದು ಕೊಣಮ್ಗಿ ಅವೆಲ್ಲ ವಜ್ಜನ್ನು ಇರ್ತಾವಲ್ಲ ಅವನ್ನೆಲ್ಲ 1 ಗಂಟೆನಾಗ ಹಾಕಿದ್ಲು. ಕಸಬರಿಗೆ ಇವು ಏನಿರ್ತಾವಲ್ಲ ಅವನು 1 ಗಂಟೆ ಮಾಡಿದ್ಲು. ಕೊಡ ಬೊಗೋಣಿ ಹಗರಿದ್ದು 1 ಗಂಟೆ ಮಾಡಿದ್ಲು. 1 ಗಂಟು ಇವ ಬಿಟ್ಟು ಹೋಗೋಣಲ್ಲ, ಆಕಿ 1 ಗಂಟೆ ತಗೊಂಡ್ಲು. ಹಗರಿದ್ದು 1 ಗಂಟೆ ತಗೊಂಡ್ಲ. ಅದಕ್ಕೆ ವಜ್ಜಿದ್ದು ಯಾರು ತಗೊಂಡ್ರು ಅಂತ ಕೇಳಿದ್ರೆ ಆಮಗೈನವ್ರು 1 ಗಂಟೆ ತಗೊಂಡ್ರ. ಇನ್ನೊಂದು ಉಳಿತು ನೋಡ್ರಿ ಗಂಟೆ, 3 ಗಂಟೆ ಆಗಿದ್ದು ಒಟ್ಟ. 1 ಅಕ್ಕಿ ಹೊತ್ಕೊಂಡ್ಲು, 1 ಇವೊಂದು ಹೊತ್ಕೊಂಡು ಬಿಟ್ಲೆ. ವರದಾನಿ ಅಂದ್ಲು, ಪತಿದೇವ ಮತ್ ನಾ 1 ಗಂಟೆ ತಗೊಂಡೆ, ನೀ 1 ಗಂಟೆ ತಗೊಂಡೆ, ಮತ್ ಅಲ್ಲಿ 1 ಗಂಟೆ ಐತಲ್ಲ ಅದನ್ನ ತರಾರ ಯಾರು ಅಂತ ಕೇಳಿದ್ಲು. ಬೇಕಲ್ಲ ಮತ್ ಬಾಳೆಕೆಲ್ಲ ಬೇಕು, ಅದನ್ನ ತರವ್ರು ಯಾರು ಅಂತಂದು ಅಂದಾಗ ಅಮ್ಮಗೈನವ್ರು ಹೇಳಿದ್ರಂತೆ. ಏನಂತ ಹೇಳಿ ಏನ್ ಹೇಳಿದ್ರು, ಈ ರಾಜ್ಯ ಯಾವ ಬಿಡು ಅಂದನಲ್ಲ ಅವ್ರ ಅಪ್ಪ ಹೊತ್ಕೊಂಡು ಬರ್ತಾನ, ಬಾ ನೀ ನಡಿ ಅಂತಂದು. ಏನ ಈ ರಾಜ್ಯ ಯಾವ ಬಿಡು ಅಂದನಲ್ಲ ಅವ್ರ ಅಪ್ಪ ಹೊತ್ಕೊಂಡು ಬರ್ತಾನ. 6 ಗಂಟಿನ ಚಿಂತೆ ನಿನಗೆ, ನಡಿ ನೀನು ಗಂಟು ಹೊತ್ಕೊಂಡು ನಡಿ, ಬಸವಣ್ಣ ನೆನೆಸ್ತ ನಡಿ ಅಂತಂದ್ರು. ಇಬ್ರು ಗಂಟು ಹೊತ್ಕೊಂಡ್ರಿ, ಹೊಂಟ್ರು ಕಲ್ಯಾಣ. ಹೊಂಟ್ರು ಇಲ್ಲೇನು ಲಿಂಗಮ್ಮ ಬಂದು ಕುಂತಾಳಲ್ಲ ಆ ಗುಡಿಯಾಗ ಬಂದು, ಆ ಗುಡಿ ಹತ್ರ ಅಲ್ಲಿರ್ತಕ್ಕಂಥ ಊರಿನ ಜನ ಎಲ್ಲ ಒಂದು ರೂಮ್ ಕೊಟ್ರಿ ಇರಾಕ. ಆ ರೂಮ್ನಾಗಿದ್ರು ಇಬ್ರು ಗಂಡ ಹೆಂಡತಿ. ಬಟ್ಟೆ ಏನೈತ ಆಗಾಗ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ದರ್ಶನವನ್ನು ತೆಗೆದುಕೊಂಡು ಬರಬೇಕು, ಕಾಯಕವನ್ನು ಮಾಡಬೇಕು, ಗುರುಲಿಂಗ ಜಂಗಮಾರಾಧನೆಯನ್ನು ಮಾಡಬೇಕು. ಮಾಡ್ಕೊಂತ ಇದ್ದಂತ ಸಂದರ್ಭ ಅಲ್ಲಿಂದ ಏನು ಗಂಟು ಹೊತ್ಕೊಂಡು ಬಂದಿದ್ರಲ್ಲ, 3 ಗಂಟೆ 1 ಗಂಟೆ ಬಿಟ್ಟು ಬಂದಿದ್ರಲ್ಲ, ವಜ್ಜಂದ್ ಬಿಟ್ಟಿದ್ರು. 2 ತಗೊಂಡು ಬಂದಿದ್ರು. ಕಲ್ಯಾಣದ ಶಿವಪುರಕ್ಕ ದೇವಾಲಯಕ್ಕೆ ಬಂದು ನೋಡ್ತಾರ, 3ನೇ ಗಂಟೆ ಬಂದು ಕುಂತಿತ್ತಲ್ಲ. 3ನೇ ಗಂಟೆ ಯಾವ್ದು ಬಿಟ್ಟು ಬಂದಿದ್ರು ವಜ್ಜಂದ್, ಆ ಗಂಟೆ ಬಂದು ಕುಂತಿತ್ತಲ್ಲ. ಪತಿದೇವ ಗಂಟು ಬಂದದ, ನಾನು ಅಲ್ಲಿ ಸೊಲ್ಲಾಪುರದಾಗ ಇಟ್ಟಂತ ಗಂಟು ಬಂದು ಕುಂತದ್ ನೋಡಿ ಇಲ್ಲಿ ಅಂತಂದ್ರ. ಹೇಳಿಲ್ಲ ನೀನು, ಬಾ ಯಾವ ಬಿಟ್ಟು ಹೋಗನಲ್ಲ ಅವ್ರ ಅಪ್ಪ ತಗೊಂಡ್ಬರ್ತಾನ ಬಾ ಅಂದಿದ್ದೆ ನಾನು. ತಂದಿಟ್ಟು ಹೋಗ್ಯ ನೋಡು ಅಂತಂದ. ಇತ್ತ ಕಡೆ ಸಿದ್ದರಾಮ ಏನ್ ಮಾಡಾಕತ್ತಿದ್ದ ಅಂತ ಕೇಳಿದ್ರೆ, ಆ ಸೊನ್ನಲಾಪುರದಲ್ಲಿ ಪರ ಮಾಡ್ಬೇಕಾಗಿತ್ತಲ್ಲ, ಗೋಧಿಯ ಪಾಯಸವನ್ನ ಎಲ್ಲವನ್ನ ಮಾಡಿಸಿ ಆ ಮಜ್ಜನವನ್ನ ಮಾಡಾಕತ್ತಿದ್ದ. ಅದಕ್ಕ ಮಲ್ಲಿಕಾರ್ಜುನನಿಗೆ ಮಜ್ಜನ ಮಾಡ್ತಾ ಬಿಸಿ ಎಣ್ಣೆಯನ್ನ ಕಾಸಿ, ಆ ಮಲ್ಲಿಕಾರ್ಜುನ ಲಿಂಗ ಇತ್ತಲ್ಲ ಆ ಲಿಂಗಕ್ಕ ಹಿಂಗ ಎಣ್ಣೆ ತಗೊಂಡು ಹಚ್ಚಾಕ್ ಹೋದ. ಏನ್ರಿ ಎಣ್ಣೆ ತಗೊಂಡು ನಿಮ್ ಮಕ್ಕಳಿಗೆ ಹಚ್ತಿರ್ಲಿಲ್ಲ, ತೊಡಿ ಮೇಲೆ ಮಲಗಿಸ್ಕೊಂಡು ಅವಕ್ಕೆ ಎಣ್ಣೆ ಉಣಿಸಿ ಅವು ಚಿರಾಡ್ತಿರ್ತಾವ, ಸುಡ ನೀರು ಹಾಕ್ತಿರಲ್ಲ, ಮಕ್ಕಳನ್ನ ಎರಿದಂತಿರ್ತ ಹೆಂಗ. ಅವ ಹಂಗ ಮಾಡಾಕ್ ಹೋದ. ಸಿದ್ದರಾಮಗ ಆ ಮಲ್ಲಯ್ಯ ಹೇಳಿದ, ಏ ಸಿದ್ದರಾಮ ನೀ ಏನಾರ ಮಾಡ, ಆ ಸುಡು ಎಣ್ಣೆ ತಗೊಂಡು ಮಾತ್ರ ನನ್ನ ಎತ್ತಿ ಮುಟ್ಬೇಡ ನೋಡು ನೀನು ಅಂತಂದ. ನನ್ನ ಎತ್ತಿ ಮುಟ್ಬೇಡ ನೋಡಿ ನೀನು, ಒಟ್ಟ ಮುಟ್ಟಬೇಡ ನೀನು ಅಂತಂದ. ಯಾಕಪ್ಪ ಮಲ್ಲಯ್ಯ, ನಿನ್ನನ್ನು ಶ್ರೀಶೈಲದಿಂದ ಕರ್ಕೊಂಡ್ ಬಂದಿನಿ, ಭಕ್ತಿಯಿಂದ ನಿನ್ನ ಪರ್ವ ಮಾಡಕತ್ತೀನಿ, ನಾನು ನಿನಗೆ ಎಣ್ಣೆ ಮಜ್ಜನವನ್ನ ಮಾಡಿ ನಿನಗೆ ಅಭಿಷೇಕವನ್ನು ಮಾಡ್ಕೊಂತ ಮಾಡೀನಿ, ನಾ ಯಾಕೆ ನಿನ್ನ ಎತ್ತಿ ಮುಟ್ಟಬಾರ್ದು ಅಂತಂದ. ನೋಡ ನಿನ್ನೆ ಆ ಅಮ್ಮಗೈನರ್ನ ನಿನ್ನ ರಾಜ್ಯ ಬಿಟ್ಟು ಗಡಿಪಾರು ಮಾಡಿದ್ವಿ, ಅವರೆಲ್ಲ ಹೋಗ್ಬಿಟ್ರು, ತಮ್ಮ ಬೇಕಾದ ಸಾಮಾನು ತಗೊಂಡೋಗಿ ಬೇಡಾದ ವಜ್ಜಜ್ಜನ್ನು ಇಟ್ಟು ಹೋಗಿದ್ರು. ಆ ಗಂಟು ಬೆಳತನಕ ಸೊಲ್ಲಾಪುರದಿಂದ ಹಿಡಿದು ಅಲ್ಲಿ ಮಠ ಒಯ್ದು ಎತ್ತಿಟ್ಟು ಬಂದಿನಿ, ಅದಕ್ಕೆ ನನ್ನ ನೆತ್ತಿ ಹೊಡ್ಯಾಕತ್ತಿ ಮುಟ್ಬೇಡ ಅಂತಂದ. ನೋಡ್ರಿ ದೇವರ ಸೇವಾ ಮಾಡ್ತಾನಂತ ಯಾರು? ಭಗವಂತ. ಭಗವಂತನೇ ಸೇವಾ ಮಾಡ್ತಾನಂತ. ಯಾರ್ದು? ಶರಣರು.
ಶಿವನಿಗಿಂತ ಶಿವಶರಣರು ಬಹಳ ದೊಡ್ಡವರು, ಅದಕ್ಕ ಮುಟ್ಟಬೇಡಪ್ಪ, ಗಂಟೆ ಎತ್ತಿಟ್ಟು ಬಂದಿನಿ. ಮೊನ್ನೆ ಆ ಲಿಂಗಮ್ಮನ ಗಂಟೆ ಎತ್ತಿಟ್ಟು ಬಂದಿದ್ದೆ, ನಿನಗೆ ಹೇಳಿರ್ಲಿಲ್ಲ ಇವ ಸ್ಟ್ರಾಂಗ್ ಅದ, ಇವನು ಗಂಟೆ ಎತ್ತಿಟ್ಟಿದೆ. ನೀ ಮಾಡು ತಪ್ಪಿಗೆ ಯಾರು ಅನುಭವಿಸಕತ್ತೀವಿ? ನಾ ಅನುಭವಿಸಕತ್ತೀನಿ. ಮುಟ್ಟಬೇಡ 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 ಅಂತಂದ. ಅವಾಗ ಮಲ್ಲಯ್ಯನು ಬಿಟ್ಟು ಎಲ್ಲರ ಅಮ್ಮಗೈನವ್ರು ಅಂತ ಹೇಳಿ ಹುಡುಕೊಂತ ಓಡ್ಕೊತ ಹೋದ. ಅಮ್ಮಗೈನವ್ರು ಇದ್ರಲ್ಲೇ ಶಿವಪುರಕ್ಕೆ ಹೋಗ್ಬಿಟ್ಟದ. ನನ್ ತಪ್ಪಾಗ್ಯದ ಮಹಾರಾಯ, ನನ್ ತಪ್ಪಾಗ್ಯದ, ನನ್ನ ರಾಜ್ಯ ಬಿಟ್ಟು ಹೋಗಂದಿದ್ದು, ಅದಕ್ಕೆ ಮಲ್ಲಯ್ಯನಿಗಿಂತ ನೀ ಬಹಳ ದೊಡ್ಡವ, ಅದಕ್ಕೆ ಮರಳಿ ನನ್ನ ಸನ್ನಲಾಪುರಕ್ಕೆ ಬಾ ತಂದೆ ಬಾ ಅಂತಂದ. ಆಮಗಯ್ಯ ಅಂದಂತ ಮುಂದಿಟ್ಟು ಹೆಜ್ಜಿ ಹಿಂದಿಟ್ಟು ಗೊತ್ತಿಲ್ಲ ನಮ್ಗೆ, ನಾವು ಮಹಾಶಿವಶರಣರು. ನೀನು ಒಂದು ಕಾಲಕ್ಕೆ ನೀನು ಕಲ್ಯಾಣಕ್ಕೆ ಬರ್ತಿದ್ದಿ, ಅವಾಗ ನಾನು ನೀನು ಕೂಡ